ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಎಲ್ಲರಿಗೂ ಈಗ ನಿಮ್ಮ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಬಂದಿದೆ ಅಂತ ಅನ್ಕೊಂತೀನಿ. ಯಾಕಂದ್ರೆ ಎಕ್ಸಾಮ್ ವಿಲ್ ಬಿ ಹೆಲ್ಡ್ ಆನ್ 29th of December. ಸೊ ಐ ಹೋಪ್ ಯು ಆರ್ ಸೀರಿಯಸ್ಲಿ ಪ್ರಿಪೇರಿಂಗ್ ಫಾರ್ ದ ಎಕ್ಸಾಮ್. ಈ ವಿಡಿಯೋ ಎಂತಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ ನೆಕ್ಸ್ಟ್ 13 ದಿವಸ, ದ ನೆಕ್ಸ್ಟ್ 13 days, what are the common mistakes that an aspirant will do, what should be done and what should not be done for preparing for your upcoming KS prelims exam. ಅದಕ್ಕೋಸ್ಕರ ಮಾಡ್ತಾ ಇರೋದೇ ಈ ವಿಡಿಯೋ. ಏನ್ ಮಾಡಬೇಕು ಫಾರ್ ದ ನೆಕ್ಸ್ಟ್ 13 days ಅಂತ ಹೇಳೋದಕ್ಕಿಂತ ಮುಂಚೆ ಏನ್ ಮಾಡಬಾರ್ದು ಅಂತ ಫಸ್ಟ್ ನಿಮ್ಗೆ ಹೇಳ್ಬಿಡ್ತೀನಿ. ಯಾಕಂದ್ರೆ ವಾಟ್ ನಾಟ್ ಟು ಡೂ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ವಾಟ್ ಟು ಡೂ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಏನ್ ಮಾಡಬಾರ್ದು ಅದರಲ್ಲೇ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡ್ಬಿಡ್ತಾರೆ. ಅದಕ್ಕೋಸ್ಕರನೇ ವಿಡಿಯೋ ಸ್ಟಾರ್ಟಿಂಗ್ ನಲ್ಲೇ ಏನ್ ಮಾಡಬಾರ್ದು ಅಂತ ಫಸ್ಟೇ ಹೇಳ್ಬಿಡ್ತೀನಿ. ಯಾಕಂದ್ರೆ ಆಮೇಲೆ ಅವ್ರು ವಿಡಿಯೋ ಕ್ಲೋಸ್ ಮಾಡಿದ್ರು ಅಟ್ಲೀಸ್ಟ್ ಅವ್ರಿಗೆ ಏನ್ ಮಾಡಬಾರ್ದು ಅನ್ನೋದು ಗೊತ್ತಿರಲಿ ಅನ್ನೋ ಒಂದು ಅಭಿಪ್ರಾಯ ನಂದಷ್ಟೇ. ಸೊ ಏನ್ ಮಾಡಬಾರ್ದು ಅಂದ್ರೆ 5 ಕ್ಯಾಟಗರೀಸ್ ಆಫ್ ಸ್ಟೂಡೆಂಟ್ಸ್ ಇರ್ತಾರೆ. ಈ 5 ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸ್ ನಲ್ಲಿ ಯಾವುದೇ ಕ್ಯಾಟಗರಿ ಇದ್ರು ಅದರಿಂದ ಫಸ್ಟ್ ಆಚೆ ಬಂದ್ಬಿಡಿ. ಯಾಕಂದ್ರೆ ಇಫ್ ಯು ರಿಮೇನ್ ಇನ್ ದಿಸ್ 5 ಕ್ಯಾಟಗರಿ ಯು ವಿಲ್ ನಾಟ್ ಕ್ಲಿಯರ್ ದ ಎಕ್ಸಾಮ್. ಸೊ ವಾಟ್ ಈಸ್ ದಿಸ್ 5 ಕ್ಯಾಟಗರಿ ಆರ್ ಈ 5 ಕ್ಯಾಟಗರೀಸ್ ಏನಂತ ಈಗ ಹೇಳ್ತಾ ಹೋಗ್ತೀನಿ. ದ ಫಸ್ಟ್ ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸ್ ಇಸ್ ಡ್ವೆಲ್ಲಿಂಗ್ ಇನ್ ದ ಪಾಸ್ಟ್. These students are overly worried about what happened in the past. ಅಂದ್ರೆ ತುಂಬಾ ಟೈಮ್ ವೇಸ್ಟ್ ಮಾಡ್ಬಿಟ್ಟಿದ್ದೀನಿ, ಕರೆಕ್ಟ್ ಆಗಿ ಕೂತ್ಕೊಂಡು ಓದಿದ್ರೆ ಎಷ್ಟೊಂದು ಸಿಲೆಬಸ್ ಕಂಪ್ಲೀಟ್ ಆಗಿರೋದು, ತುಂಬಾ ರಿವಿಷನ್ಸ್ ಮಾಡ್ಬೋದಿತ್ತು, ಟೆಸ್ಟ್ ಸೀರೀಸ್ ಬರೀಬೋದಿತ್ತು, ಈಗ ಏನು ಮಾಡ್ಲಿಲ್ಲ ನಾನು, ಈಗ ಇಷ್ಟು ಕಡಿಮೆ ಟೈಮ್ನಲ್ಲಿ ನಾನು ಏನ್ ಮಾಡ್ಲಿ, ಈ ತರ ವರಿ ಮಾಡ್ಕೊಂತಾ ಇರ್ತೀರಾ. ದಯವಿಟ್ಟು ಪಾಸ್ಟ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ, ಅದು ನಿಮ್ ಕಂಟ್ರೋಲ್ ನಲ್ಲಿ ಇಲ್ಲ. ನೆಕ್ಸ್ಟ್ ಈಗೇನ್ 13 days ಮಾಡ್ಬೋದು ಅದು ನಿಮ್ ಕಂಟ್ರೋಲ್ ನಲ್ಲಿ ಇದೆ. ದಯವಿಟ್ಟು ಈ 13 days ಬಗ್ಗೆ ಫೋಕಸ್ ಮಾಡಿ. ಡೋಂಟ್ ಡ್ವೆಲ್ ಇನ್ ದ ಪಾಸ್ಟ್. ಸೊ ಇಫ್ ಯು ಆರ್ ಇನ್ ದ ಫಸ್ಟ್ ಕ್ಯಾಟಗರಿ ಸ್ಟೂಡೆಂಟ್, ಕಮ್ ಔಟ್ ಆಫ್ ಇಟ್. Second category of students are overly worried about the future. ಯಾರು ಇವರು ಅಂದ್ರೆ, ಅಯ್ಯೋ ಮೇನ್ಸ್ ಬರೀ 3 ತಿಂಗಳಿದೆ, ಮೇನ್ಸ್ಗೆ ನಾನೇನು ಪ್ರಿಪೇರೇ ಆಗಿಲ್ಲ, ಮೇನ್ಸ್ಗೆ ನಾನು ಹೆಂಗ್ ಓದ್ಲಿ, ಈಗ ನನ್ಗೆ ಅಷ್ಟು ಟೈಮಲ್ಲಿ ಎಷ್ಟು ಬರೋಕ್ಕಾಗುತ್ತೆ, ಎಷ್ಟು ಓದಕ್ಕಾಗುತ್ತೆ ಅಂತ ತುಂಬಾ ತಲೆ ಕೆಡಿಸ್ಕೊಂಡಿದ್ದೀರಾ. ತುಂಬಾ ಜನ ಮೆಸೇಜು ಹಾಕಿದ್ದೀರಾ. ದಯವಿಟ್ಟು ಫಸ್ಟ್ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿ. ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ಮೇಲೆ ಮೇನ್ಸ್ ಬರೀ ಅವಕಾಶ ಸಿಕ್ಕಿದ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ದಯವಿಟ್ಟು ಮೇನ್ಸ್ ಬಗ್ಗೆ ತಲೆ ಕೆಡಿಸ್ಕೊಂಡು ಪ್ರಿಲಿಮ್ಸ್ ನ ಹಾಳು ಮಾಡ್ಕೊಂಬೇಡಿ. ಕರೆಕ್ಟ್ ಆಗಿ ಪ್ರಿಲಿಮ್ಸ್ ಓದಿ. ಮೇನ್ಸ್ಗೆ ಎಲ್ರಿಗೂ ಕಷ್ಟ ಆಗುತ್ತೆ 3 months ಅಲ್ಲಿ ಓದಕ್ಕೆ, ನಿಮ್ಮೊಬ್ರಿಗೆ ಅಲ್ಲ. ಸೊ ಎವ್ರಿ ಒನ್ ವಿಲ್ ಫೇಸ್ ದ ಲಿಮಿಟೇಷನ್ ಆಫ್ ಟೈಮ್, ನಾಟ್ ಓನ್ಲಿ ಯು. ಸೊ ಡೋಂಟ್ ವರಿ ಅಬೌಟ್ ಇಟ್. ಈಗ ಸದ್ಯಕ್ಕೆ ಮೇನ್ಸ್ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ಮೇನ್ಸ್ ಬಗ್ಗೆ ಮೇನ್ಸ್ ಬಂದಾಗ ದಯವಿಟ್ಟು ಐ ವಿಲ್ ಹೆಲ್ಪ್ ಯು ಔಟ್ ವಿತ್ ಇಟ್. ಈಗ ನಿಮ್ದು ಓನ್ಲಿ ಫೋಕಸ್ ಅಂಡ್ ಗಮನ ಬರೀ ಪ್ರಿಲಿಮ್ಸ್ ಕಡೆ ಇರಲಿ. ಡೋಂಟ್ ಫೋಕಸ್ ಓವರ್ಲಿ ಆನ್ ದ ಫ್ಯೂಚರ್ ಆಲ್ಸೋ. ಮೂರನೇ ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸ್, ಥರ್ಡ್ ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸ್ ಯಾರಂದ್ರೆ ದೇ ಆರ್ ಓವರ್ಲಿ ಫಿಕ್ಸೇಟೆಡ್ ಆನ್ ದ ಎಕ್ಸಾಮ್. ಅಂದ್ರೆ ಈ ಸದ್ಯ ಕೇಸ್ ಮಾಡ್ಲೇಬೇಕು, ಮಾಡ್ಕೊಳ್ಳೇಬೇಕು, ಏನೇ ಆದ್ರೂ ಬಿಡಲ್ಲ ನಾನು. ತುಂಬಾ ಫಿಕ್ಸೇಟ್ ಆಗಬೇಡಿ. ತುಂಬಾ ಫಿಕ್ಸೇಟ್ ಆದ್ರೆ ನಿಮ್ಮ ಮೇಲೆ ನೀವೇ ಪ್ರೆಷರ್ ಹಾಕೊಂತೀರಾ. ಆ ಪ್ರೆಷರ್ ಇಂದ, ಆಂಗ್ಸೈಟಿಯಿಂದ ಪರ್ಫಾರ್ಮ್ ಮಾಡಕ್ ಕಷ್ಟ ಆಗುತ್ತೆ. ಎವ್ರಿ ಡೇ ನಿಮ್ಗೆ ಆಂಗ್ಸೈಟಿ ಬಿಲ್ಡ್ ಆಗ್ತಾ ಹೋಗುತ್ತೆ. ನೀವು ಯಾವಾಗ ಬರೀ ಕೇಸು ಮಾಡ್ಲೇಬೇಕು ಅಂತ ತುಂಬಾ ಅನ್ಕೊಂಬೇಡಿ. ಆಂಬಿಷನ್ ಇಸ್ ಗುಡ್, ಹಾರ್ಡ್ ವರ್ಕ್ ಇಸ್ ಗುಡ್, ಬಟ್ ಅಬ್ಸೆಷನ್ ಇಸ್ ಬ್ಯಾಡ್. ಅಬ್ಸೆಷನ್ ಬೇಡ, ಮಾಡಿ. ನಿಮ್ ಕೈನಲ್ಲಿ ಎಷ್ಟಾಗುತ್ತೆ ಅಷ್ಟು ಹಾರ್ಡ್ ವರ್ಕ್ ಮಾಡಿ. ಮೇಕ್ ಶ್ಯೂರ್ ದಟ್ ಯು ಎಕ್ಸಿಕ್ಯೂಟ್ ಪ್ರಾಪರ್ಲಿ, ಬಟ್ ಓವರ್ ಪ್ರೆಷರ್ ಇಸ್ ನಾಟ್ ಗುಡ್. ಸೊ ಡೋಂಟ್ ಟ್ರೈ ಟು ಬಿ ಫಿಕ್ಸೇಟೆಡ್ ಓವರ್ ದ ಎಕ್ಸಾಮ್. ಜಸ್ಟ್ ಲವ್ ದ ಪ್ರಾಸೆಸ್. ಎಂಡ್ ಔಟ್ಕಮ್ ಏನಾಗುತ್ತೆ ನಮ್ಮ ಕೈಲಿಲ್ಲ. ಪ್ರಾಸೆಸ್ ನ ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಕರೆಕ್ಟ್ ಆಗಿ ಮಾಡಿ. ಸೊ ಡೋಂಟ್ ಬಿ ಓವರ್ಲಿ ಫಿಕ್ಸೇಟೆಡ್ ಆನ್ ದ ಎಕ್ಸಾಮ್. ದಟ್ ಇಸ್ ದ ಥರ್ಡ್ ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸ್. ಡೋಂಟ್ ಫಾಲ್ ಫಾರ್ ದ ಟ್ರ್ಯಾಪ್. ಫೋರ್ತ್ ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸ್ ಆರ್ ಅಬ್ಸೆಸ್ಡ್ ವಿತ್ ಕರೆಂಟ್ ಅಫೇರ್ಸ್. ಇನ್ನು 13 ದಿವಸ ಬರೀ ಕರೆಂಟ್ ಅಫೇರ್ಸ್ ಓದ್ತಾ ಇರ್ತಾರೆ ಅವರು, ಬೇರೆ ಯಾವ ಸಬ್ಜೆಕ್ಟ್ಸ್ ಓದಲ್ಲ. ಅದು ಇನ್ನೊಂದು ಟ್ರ್ಯಾಪ್. ಅವ್ರಿಗೆ ಅನ್ಸುತ್ತೆ ಕರೆಂಟ್ ಅಫೇರ್ಸ್ ಎಲ್ಲ ಬರೋದು, ಎಲ್ಲ ಕ್ವಶನ್ಸ್ ಕರೆಂಟ್ ಅಫೇರ್ಸ್ ಓದ್ರೆ ಸಾಲ್ವ್ ಮಾಡ್ಬಿಡ್ತೀನಿ ನಾನು, ಕರೆಂಟ್ ಅಫೇರ್ಸ್ ಇಂದಾನೇ ಈ ಎಕ್ಸಾಮ್ ನಿಂತಿರೋದು ಅನ್ನೋ ಒಂದು ನಂಬಿಕೆಯಲ್ಲಿ ಬರೀ ಕರೆಂಟ್ ಅಫೇರ್ಸ್ ಓದ್ಕೊಂಡು ಕೂತಿರ್ತಾರೆ. ಅದು ತಪ್ಪು. ಡೋಂಟ್ ಬಿ ಅಬ್ಸೆಸ್ಡ್ ವಿತ್ ಓನ್ಲಿ ಕರೆಂಟ್ ಅಫೇರ್ಸ್. ದೇರ್ ಆರ್ ಅದರ್ ಸಬ್ಜೆಕ್ಟ್ಸ್ ದಟ್ ಯು ಹ್ಯಾವ್ ಟು ರಿವೈಸ್. ಸೊ ಬಿ ವೆರಿ ಕೇರ್ಫುಲ್. ಇಫ್ ಯು ಆರ್ ಇನ್ ದಿಸ್ ಕ್ಯಾಟಗರಿ, ಕಮ್ ಔಟ್ ಆಫ್ ಇಟ್. ಕರೆಂಟ್ ಅಫೇರ್ಸ್ ಓದಿ, ದಿನ 1 hour ರಿಸರ್ವ್ ಮಾಡಿ ಕರೆಂಟ್ ಅಫೇರ್ಸ್ ಓದಕ್ಕೆ. But current affairs is not the only part of the syllabus in this exam. So make sure that you are focused on all the subjects in the syllabus. Fifth category are these enlightened intellectuals who will start predicting what type of question paper can come. Exam ಹೆಂಗ್ ಬರ್ಬೋದು, ಡಿಫಿಕಲ್ಟಿ ಹೆಂಗಿರ್ಬೋದು, ಪೇಪರ್ 1 ಡಿಫಿಕಲ್ಟ್ ಇರುತ್ತಾ, ಪೇಪರ್ 2 ಡಿಫಿಕಲ್ಟ್ ಇರುತ್ತಾ, ಯಾವ್ದ್ರಿಂದ ಕ್ವಶನ್ಸ್ ಬರುತ್ತೆ ಜಾಸ್ತಿ, ಈ ತರ ಪ್ರೆಡಿಕ್ಷನ್ಸ್ ಅಂಡ್ ಸ್ಪೆಕ್ಯುಲೇಷನ್ಸ್ ಮಾಡಿ ತುಂಬಾ ಜನ ನಿಂತಿರ್ತಾರೆ. ಆ ಕ್ಯಾಟಗರಿಗೆ ನೀವು ಬಿದ್ರೋ ನೀವು ರಿವೈಸ್ ಮಾಡಲ್ಲ. ದಯವಿಟ್ಟು ನಿಮ್ಮ ಆಂಗ್ಸೈಟಿ ಇನ್ನೂ ಜಾಸ್ತಿ ಆಗುತ್ತೆ, ನರ್ವಸ್ನೆಸ್ ಜಾಸ್ತಿ ಆಗುತ್ತೆ. ಸೊ ಆ ಕ್ಯಾಟಗರಿಯಿಂದ ಆಚೆ ಬನ್ನಿ, ಅಥವಾ ಆ ಕ್ಯಾಟಗರಿ ಹುಡುಗರಿಂದ ಆಚೆ ಇರಿ. ಸೊ ಪ್ಲೀಸ್ ಮೇಕ್ ಶೋರ್ ದಟ್ ಯು ಡೋಂಟ್ ಫಾಲ್ ಇನ್ ದಟ್ ಫಿಫ್ತ್ ಕ್ಯಾಟಗರಿ ವೇರ್ ಯು ಆರ್ ಪ್ರೆಡಿಕ್ಟಿಂಗ್ ಅಬೌಟ್ ದ ಎಕ್ಸಾಮ್. ಯುವರ್ ಜಾಬ್ ಇಸ್ ಟು ಪ್ರಿಪೇರ್ ಫಾರ್ ದ ಎಕ್ಸಾಮ್. ಸೊ ಡೋಂಟ್ ಟ್ರೈ ಟು ಬಿಕಮ್ ಅನ್ intellectual or enlightened intellectual. Your job is to be a student, an aspirant, and study, do your work, and go and perform in the exam. So this is the fifth category that you should be aware of. Don't fall in this category. ಸೊ ನಿಮ್ಮೆಲ್ರಿಗೂ 5 ಕ್ಯಾಟಗರಿ ಆಫ್ ಮಿಸ್ಟೇಕ್ಸ್ ದಟ್ ಅನ್ ಆಸ್ಪಿರೆಂಟ್ ಕ್ಯಾನ್ ಡೂ ಅಂತ ಹೇಳಿದೀನಿ. ನೀವು ಐದರ್ ಯು ಶುಡ್ ನಾಟ್ ಬಿ ಇನ್ ದಿಸ್ ಕ್ಯಾಟಗರಿ ಆರ್ ಯು ಶುಡ್ ನಾಟ್ ಸ್ಪೆಂಡ್ ಮೋರ್ ಟೈಮ್ ವಿತ್ ಪೀಪಲ್ ಹೂ ಆರ್ ದೇರ್ ಇನ್ ದಿಸ್ ಕ್ಯಾಟಗರಿ. ಎರಡೂ ಇಂಪಾರ್ಟೆಂಟು. ದಯವಿಟ್ಟು ನೋಡ್ಕೊಳ್ಳಿ, ದಯವಿಟ್ಟು ಪ್ರಿಪೇರ್ ಮಾಡಿ. ಸೊ ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಥಿಂಗ್ಸ್ ದಟ್ ಯು ಶುಡ್ ನಾಟ್ ಡೂ ಫಾರ್ ದ ನೆಕ್ಸ್ಟ್ 13 days. So once you learn what not to do, then what to do.
the first thing is have the awareness of what are all the different subjects that you have to revise for the next 13 days. So what are all the subjects that you have to revise? Screen ಅಲ್ಲಿ ನೋಡ್ತಾ ಇದ್ದೀರಾ ನೀವು, GS1 what are all the subjects ಅಂತ ಕಾಣಿಸ್ತಾ ಇದೆ ನಿಮಗೆ, GS2 what are all the subjects ಅಂತ ಕಾಣಿಸ್ತಾ ಇದೆ. ಸೊ ನಿಮ್ ಜವಾಬ್ದಾರಿ ಏನು, ನೆಕ್ಸ್ಟ್ 13 ದಿವಸದಲ್ಲಿ ಈ ಎಲ್ಲಾ ಸಬ್ಜೆಕ್ಟ್ಸ್ ನಿಮ್ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರೋ GS1 GS2 ಎರಡೂ ಪೇಪರ್ದು ಎಲ್ಲಾ ಸಬ್ಜೆಕ್ಟ್ಸ್ನು ಅಟ್ಲೀಸ್ಟ್ 2 ಸತಿ ರಿವೈಸ್ ಮಾಡ್ಬೇಕು ನೀವು. ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ವೆರಿ ಕ್ರಿಟಿಕಲ್. ಯಾವುದೇ ಒಂದು ಸಬ್ಜೆಕ್ಟ್ ಕೂತ್ಕೊಂಡು 2-3 ದಿವಸ ಕೂತ್ಕೊಂಡು ರಿವೈಸ್ ಮಾಡಬೇಡಿ. ದಯವಿಟ್ಟು make sure that you allot exact precise amount of time for every subject and make sure that you revise every subject properly. So first thing is awareness about all the subjects. ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಪೇಪರ್ 1 ಅಲ್ಲಿ ಇಷ್ಟು ಸಬ್ಜೆಕ್ಟ್ಸ್ ಇದೆ, ಪೇಪರ್ 2 ನಲ್ಲಿ ಇಷ್ಟು ಸಬ್ಜೆಕ್ಟ್ಸ್ ಇದೆ, ಒಂದೊಂದಾಗಿ ಹೇಳ್ತಾ ಹೋಗಲ್ಲ, ಯಾಕಂದ್ರೆ ನಿಮ್ಗೆ ಡೀಟೇಲ್ ಆಗಿ ಅವಾಗಲೇ ಮಾಡಿದೀನಿ ನಾನು ಸ್ಟ್ರಾಟಜಿ ವಿಡಿಯೋನ. ದಿಸ್ ಇಸ್ ಓನ್ಲಿ ಟು ಮೇಕ್ ಯು ಅವೇರ್ ಆಫ್ ವಾಟ್ ಟು ಡೂ. ಸೊ ಫಸ್ಟ್ ಥಿಂಗ್ ಇಸ್ ಅವೇರ್ನೆಸ್ ಅಬೌಟ್ ದ ಸಬ್ಜೆಕ್ಟ್ಸ್. GS1 ಅಲ್ಲಿ ಇಷ್ಟು ಸಬ್ಜೆಕ್ಟ್ಸ್ ಇದೆ, GS2 ನಲ್ಲಿ ಇಷ್ಟು ಸಬ್ಜೆಕ್ಟ್ಸ್ ಇದೆ, ಈ ಎಲ್ಲಾ ಸಬ್ಜೆಕ್ಟ್ಸ್ನು twice revise ಮಾಡಬೇಕು in the next 13 days. That is the very very important thing. So make sure that in your mind you have to balance both GS1 as well as GS2. ಬರೀ GS1 ನೇ ಓದ್ಕೊಂಡು ಕೂತಿರಬೇಡಿ, ಬರೀ GS2 ನೇ ಓದ್ಕೊಂಡು ಕೂತಿರಬೇಡಿ. ಯಾವ್ದು ಕಷ್ಟ ಬರುತ್ತೆ, ಯಾವ್ದು ಈಸಿ ಬರುತ್ತೆ, ಎಲ್ಲಿ ಸ್ಕೋರಿಂಗು ಎಲ್ಲಿ ನಾಟ್ ಸ್ಕೋರಿಂಗ್ ಏನು ನಿಮ್ಮ ಕಂಟ್ರೋಲ್ ನಲ್ಲಿಲ್ಲ. ನಿಮ್ಮ ಕಂಟ್ರೋಲ್ ಏನಿದೆ ಅಂದ್ರೆ ಯಾವ್ದನ್ನೂ ನೆಗ್ಲೆಕ್ಟ್ ಮಾಡದೆ ಎಲ್ಲಾದ್ರಲ್ಲೂ ಕರೆಕ್ಟ್ ಆಗಿ ನನ್ಗೆ ಆಗೋ ಅಷ್ಟು 2 ಸತಿ ರಿವೈಸ್ ಮಾಡ್ಕೊಂಡು ಹೋಗ್ತೀನಿ. ದಿಸ್ ಶುಡ್ ಬಿ ಯುವರ್ ಫಸ್ಟ್ ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟ್ರಾಟಜಿ. ದಟ್ ಇಸ್ ಅವೇರ್ನೆಸ್ ಅಬೌಟ್ ಆಲ್ ದ ಸಬ್ಜೆಕ್ಟ್ಸ್ and making sure that you are not going to let go of any subjects that you are seeing on the screen. You will balance both GS1 and GS2 for the next 13 days and try to revise at least twice. The second thing that is important is designing your timetable in a very systematic way. ಇವತ್ತೇ ಕೂತ್ಕೊಂಡು ನೆಕ್ಸ್ಟ್ 13 ದಿವಸದಲ್ಲಿ ನಾನು ಏನೇನು ಓದಬೇಕು, ಎಷ್ಟು ಸತಿ ಓದಬೇಕು ಅಂತ ಡಿಸೈನ್ ಮಾಡಿ. ಮೇಕ್ ಶೋರ್ ದಟ್ ವಾಟ್ ಆಲ್ ಸಬ್ಜೆಕ್ಟ್ ಶುಡ್ ಬಿ ಕವರ್ಡ್, ಯು ಶುಡ್ ರಿವೈಸ್ ಇಟ್ ಅಟ್ ಲೀಸ್ಟ್ ಟ್ವೈಸ್. ಸೊ ನಿಮ್ ಡಿಸೈನ್ ಆಫ್ ದ ಟೈಮ್ ಟೇಬಲ್ ಶುಡ್ ಬಿ ಸಚ್ ದಟ್ ಯು ಶುಡ್ ರಿವೈಸ್ ಆಲ್ ದ ಸಬ್ಜೆಕ್ಟ್ಸ್ ಅಟ್ ಲೀಸ್ಟ್ ಟ್ವೈಸ್. ಅವಾಗ ಏನಾಗುತ್ತೆ, ಯಾವುದೋ ಒಂದು ಸಬ್ಜೆಕ್ಟ್ ನ ಜಾಸ್ತಿ ಎಂಫಸೈಸ್ ಮಾಡಿ ಯಾವುದೋ ಒಂದು ಸಬ್ಜೆಕ್ಟ್ ನ 2-3 ದಿವಸ ತಗೊಂಡು ಓದಿ ಆ ತರ ಮಾಡಲ್ಲ ನೀವು. ಅವಾಗ ಎಲ್ಲಾ ಸಬ್ಜೆಕ್ಟ್ಸ್ಗೂ ಕರೆಕ್ಟ್ ಟೈಮ್ ಕೊಡ್ತೀರಾ, ಕರೆಕ್ಟ್ ಆಗಿ ಅಲಾಟ್ ಮಾಡ್ತೀರಾ. ಯಾವ ಸಬ್ಜೆಕ್ಟ್ ನಲ್ಲಿ ವೀಕ್ ಇದೀರಾ ಸ್ವಲ್ಪ ಜಾಸ್ತಿ ಟೈಮ್ ಅಲಾಟ್ ಮಾಡಿ ಬಿಟ್ರೆ, ಯಾವುದೋ ಒಂದು ಸಬ್ಜೆಕ್ಟ್ ಕೂತ್ಕೊಂಡು 2-3 ದಿವಸ ಕೂತ್ಕೊಂಡು ಓದಬೇಡಿ, ಅಷ್ಟು ಟೈಮ್ ಇರಲ್ಲ ಈಗ. ಸೊ ಮೇಕ್ ಶೋರ್ ದಟ್ ಯು ಹ್ಯಾವ್ ಡಿಸೈನ್ ದ ಸಿಸ್ಟಮ್ಯಾಟಿಕ್ ಟೈಮ್ ಟೇಬಲ್ ಇನ್ ಅ ಮೆಟಿಕ್ಯುಲಸ್ ವೇ ದಟ್ ಯು ಎಕ್ಸಾಕ್ಟ್ಲಿ ನೋ ವಾಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಫಾರ್ ದ ನೆಕ್ಸ್ಟ್ 13 days ಟುಡೇ ಇಟ್ ಸೆಲ್ಫ್. ಅಷ್ಟೇ ಅಲ್ಲ, ಎವ್ರಿ ಡೇ ಮಾರ್ನಿಂಗ್ ಎದ್ದಾಗ ಆ ಟೈಮ್ ಟೇಬಲ್ ನಲ್ಲಿ ಯಾವ ಚಾಪ್ಟರ್ಸ್, ಯಾವ ಸಬ್ಜೆಕ್ಟ್ಸ್, ಯಾವ ಟಾಪಿಕ್ಸ್ ಮುಗಿಸ್ತೀನಿ ಅಂತ ಗೊತ್ತಿರಬೇಕು. ಎವ್ರಿ ಈವ್ನಿಂಗ್ ಬೈ ದ ಎಂಡ್ ಆಫ್ ದ ಡೇ ಯು ಶುಡ್ ನೋ ಹೌ ಮಚ್ ಪರ್ಸೆಂಟೇಜ್ ಆಫ್ ದ ಟೈಮ್ ಟೇಬಲ್ ವಾಸ್ ಕಂಪ್ಲೀಟೆಡ್ ಬೈ ಯು. ಹಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಸಿಸ್ಟಮ್ಯಾಟಿಕ್ ಆಗಿ ನೀವೆಲ್ಲ ಕವರ್ ಮಾಡ್ತಾ ಬರ್ತೀರಾ. ಎರಡನೇದು, ಸಿಸ್ಟಮ್ಯಾಟಿಕ್ ಆಗಿ ಕವರ್ ಮಾಡ್ತಾ ನಿಮ್ಗೆ ಅದಿನ್ನೂ ಮೋಟಿವೇಟ್ ಆಗ್ತಾ ಬರುತ್ತೆ. ಸೊ 12 hours ಓದ್ತಾ ಇರೋರು ಆ ಸಿಸ್ಟಮ್ಯಾಟಿಕ್ ಆಗಿ ಸಾಲ್ವ್ ಮಾಡ್ತಾ ಬಂದ್ರೆ 12 hours in 13 hours 14 hours ಹಂಗ್ ಓದಕ್ ಸ್ಟಾರ್ಟ್ ಮಾಡ್ತೀರಾ. ಯಾಕಂದ್ರೆ ದಟ್ ಕಂಪ್ಲೀಷನ್ ಆಫ್ ಟೈಮ್ ಟೇಬಲ್ ಇಟ್ ಸೆಲ್ಫ್ ವಿಲ್ ಆಟೋಮ್ಯಾಟಿಕ್ಲಿ ಮೋಟಿವೇಟ್ ಯು ಟು ಪುಷ್ ಮೋರ್ ಅಂಡ್ ಗಿವ್ ಮೋರ್ ಫಾರ್ ದಿಸ್ ಎಕ್ಸಾಮ್. ಥರ್ಡ್ ಅಥವಾ ಮೂರನೇ ಏನ್ ಇಂಪಾರ್ಟೆಂಟ್ ಪಾಯಿಂಟ್ ದಟ್ ಯು ಶುಡ್ ಡೂ ಇಸ್, ನೀವು ಏನೇ ಓದ್ತೀರಾ ಅದನ್ನ ಬರೀ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಓದಿ. ಏನಿದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಂದ್ರೆ, ಯಾವುದೇ ಒಂದು ಟಾಪಿಕ್ ತಗೊಂಡ್ರು ಅದರಲ್ಲಿ ಇರೋ ಇಂಗ್ಲಿಷ್ ಅಥವಾ ಕನ್ನಡನ ತಲೆಗೆಡಿಸ್ಕೊಂಬೇಡಿ. ಡೋಂಟ್ ವರಿ ಅಬೌಟ್ ದ ಲ್ಯಾಂಗ್ವೇಜ್. ಯಾವುದೇ ಒಂದು ಟಾಪಿಕ್ ತಗೊಂಡ್ರು ಬರೀ ಫ್ಯಾಕ್ಟ್ಸ್ ನೋಡಿ ನೀವು. ಆ ಫ್ಯಾಕ್ಟ್ಸ್ ಅಷ್ಟೇ ಎಕ್ಸಾಮ್ ನಲ್ಲಿ ಬರೋದು ಬೇಕಾಗುತ್ತೆ, ಆ ಇಂಗ್ಲಿಷ್ ಅಥವಾ ಕನ್ನಡ ಬೇಕಾಗಲ್ಲ. ಫಾರ್ ಎಕ್ಸಾಂಪಲ್ ಯು ಆರ್ ರೀಡಿಂಗ್ ಅ ಟಾಪಿಕ್ ಕಾಲ್ಡ್ ಕಾವೇರಿ ಸ್ಟೇಜ್ 5 ಪ್ರಾಜೆಕ್ಟ್. ಸೊ ಇದರಲ್ಲಿ ಏನೇನ್ ಕನ್ನಡದಲ್ಲಿ ಅಥವಾ ಇಂಗ್ಲಿಷ್ ನಲ್ಲಿ ಬರೆದಿದ್ದಾರೆ ಅದೆಲ್ಲ ಬೇಕಾಗಿಲ್ಲ, ನಿಮ್ಗೆ ಇಷ್ಟೇ ಬೇಕಾಗಿರೋದು ಕಾವೇರಿ ಸ್ಟೇಜ್ 5 ಪ್ರಾಜೆಕ್ಟ್ ಅಂತ ಹೇಳಿದಾಗ ಆಲ್ ಯು ನೀಡ್ ಟು ನೋ ಇಸ್ ಇಟ್ ಇಸ್ ಲಾಂಚ್ ಬೈ BWSSB. It is launched to give water to 110 plus villages. It is drawing water of 775 million liters per day, and the pump stations are present at TKHಳ್ಳಿ, ROಹಳ್ಳಿ and Tataguni. ಇಷ್ಟೇ. ಈ ಫ್ಯಾಕ್ಟ್ಸ್ ಗೊತ್ತಿದ್ರೆ ಸಾಕು. ಅದು ಬಿಟ್ಟು ಆ ಫ್ಯಾಕ್ಟ್ಸ್ ಬಿಟ್ಟು ಏನ್ ಬೇರೆ ಲ್ಯಾಂಗ್ವೇಜ್ ಇರುತ್ತಲ್ಲ, ಅದು ಇಂಗ್ಲಿಷ್ ಆಗಲಿ ಕನ್ನಡ ಆಗಲಿ, ಅದನ್ನ ಓದ್ಕೊಂಡು ಕೂತ್ಕೊಬಾರ್ದು. ಸೊ ನೀವು ಹೆಂಗ್ ಮಾರ್ಕ್ ಮಾಡಿರ್ಬೇಕಂದ್ರೆ ಬರೀ ಫ್ಯಾಕ್ಟ್ಸ್ ಮಾತ್ರ ಕಾಣಿಸ್ಬೇಕು. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಉದಾಹರಣೆಗೆ, ಇಫ್ ಯು ಹ್ಯಾವ್ ಗೃಹ ಆರೋಗ್ಯ ಸ್ಕೀಮ್, ಇದ್ರ ಬಗ್ಗೆ ಓದ್ತಾ ಇದ್ದೀರಾ ಅನ್ಕೊಳ್ಳಿ. ಗೃಹ ಆರೋಗ್ಯ ಸ್ಕೀಮ್ ಅಂತ ಓದಿದಾಗ ಕೆಳಗೆ ಬಂದು ನೀವು ಅಲ್ಲಿ ಇಂಗ್ಲಿಷ್ ಅಥವಾ ಕನ್ನಡ ಓದಕ್ಕೆ ಹೋಗಬಾರ್ದು, ಬರೀ ಫ್ಯಾಕ್ಟ್ಸ್ ಕಾಣಿಸ್ಬೇಕು ನಿಮಗೆ. ಗೃಹ ಆರೋಗ್ಯ ಸ್ಕೀಮ್ ಅಂದಾಗ ಓನ್ಲಿ ಥಿಂಗ್ ದಟ್ ಯು ಶುಡ್ ಸಿ ಇಸ್ ಒಂದು ಡೋರ್ ಟು ಡೋರ್ ಹೆಲ್ತ್ ಕೇರ್ ಚೆಕ್ಅಪ್, ಇನ್ನೊಂದು ಸ್ಕ್ರೀನಿಂಗ್ ಫಾರ್ ಪೀಪಲ್ ಅಬೌವ್ 30+, ಮೂರನೇದು ಯಾವ್ಯಾವ ಡಿಸೀಸು ನಾನ್ ಕಮ್ಯುನಿಕಬಲ್ ಡಿಸೀಸಸ್, ನಾಲ್ಕನೇದು ಯಾವ್ಯಾವ ಡಿಸೀಸಸ್ ಇರ್ಬೋದು, ಅದು ಡಯಾಬಿಟೀಸು, ಹೈಪರ್ ಟೆನ್ಷನ್, ಕಾಮನ್ ಕ್ಯಾನ್ಸರ್ಸ್, ಅಬ್ಸ್ಟ್ರಕ್ಟಿವ್ ಆಪ್ನಿಯಾ ಆರ್ ಸಮ್ ಮೆಂಟಲ್ ಡಿಸೀಸಸ್. ಸ್ಕ್ರೀನಿಂಗ್ಸ್ ಯಾವಾಗ ನಡೆಯುತ್ತೆ, ಇಟ್ ಕ್ಯಾನ್ ಹ್ಯಾಪನ್ ಆನ್ ಟ್ಯೂಸ್ಡೇಸ್ ಅಂಡ್ ವೆಡ್ನೆಸ್ಡೇಸು, ಫ್ರೈಡೇಸ್ ಅಂಡ್ ಸ್ಯಾಟರ್ಡೇಸು. ಇಷ್ಟೇ ನೋಡಿ. ಆ ಫ್ಯಾಕ್ಟ್ಸ್ ಮಾತ್ರ ನೋಡ್ತಾ ಇದೀನಿ ಬಿಟ್ರೆ ಅದ್ರ ಅಕ್ಕಪಕ್ಕ ಇರೋ ಲ್ಯಾಂಗ್ವೇಜ್ ನಾನು ನೋಡ್ತಾ ಇಲ್ಲ. ಸೊ ನೀವು ಹಿಂಗ್ ಓದಿದಾಗ ಎವ್ರಿ ಸಬ್ಜೆಕ್ಟ್, ಎವ್ರಿ ಟಾಪಿಕ್ ನ ಬೇಗ ಕವರ್ ಮಾಡ್ತೀರಾ. ಎವ್ರಿ ಸಬ್ಜೆಕ್ಟ್ ಅಂಡ್ ಎವ್ರಿ ಟಾಪಿಕ್ ನಲ್ಲಿ ಬರೀ ರೆಲೆವೆಂಟ್ ಟಾಪಿಕ್, ರೆಲೆವೆಂಟ್ ಫ್ಯಾಕ್ಟ್ಸ್ ಮಾತ್ರ ತಗೊಂತೀರಾ. ಎಕ್ಸಾಮ್ಗೆ ಏನ್ ಬೇಕು ಅದು ಮಾತ್ರ. ದಿಸ್ ಇಸ್ ವಾಟ್ ಇಸ್ ನೋನ್ ಆಸ್ ರೀಡಿಂಗ್ ಫ್ರಮ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್. ಸೊ ಈಗಿಂದ ನೀವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಇಂದಾನೇ ಓದಿ, ಬೇರೆ ಯಾವುದೋ ಇಂಗ್ಲಿಷ್ ಅಥವಾ ಲ್ಯಾಂಗ್ವೇಜ್ ಓದ್ಕೊಂಡು ಕೂತ್ಕೊಂಬೇಡಿ. ಸೊ ದಿಸ್ ಇಸ್ ದ ಥರ್ಡ್ ಥಿಂಗ್ ದಟ್ ಯು ಶುಡ್ ಡು. ಫೋರ್ತ್ ಒನ್ ಅಂದ್ರೆ ನಾಲ್ಕನೇದು, ಫ್ಲಾಲೆಸ್ ಅಂಡ್ ರೂತ್ಲೆಸ್ ಎಕ್ಸಿಕ್ಯೂಷನ್.
ರೂತ್ಲೆಸ್ ಯಾಕೆ ಅಂದ್ರೆ ಯಾವುದೇ ತರ ಅಡಚಣೆ ಬರಲಿ, ಏನೇ ಆಗ್ಲಿ, ನನ್ನ ಗುರಿನ ನಾನು ತಲುಪ್ತೀನಿ. ಆ ಗುರಿ ಏನು ಅಂದ್ರೆ KS ಆಗೋದಲ್ಲ, ಆ ಟೈಮ್ ಟೇಬಲ್ 13 ದಿವಸ ಟೈಮ್ ಟೇಬಲ್ ನಲ್ಲಿ ಆ ದಿವಸ ಏನ್ ಟೈಮ್ ಟೇಬಲ್ ಇದೆ ಅದನ್ನ ನಾನು ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಅದು ನಿಮ್ ಗುರಿ, ಸರಿನಾ? ಸೊ ಆ ದಿವಸದಲ್ಲಿ ಏನ್ ಟೈಮ್ ಟೇಬಲ್ ಹಾಕೊಂಡಿದ್ದೀರಾ, ಏನೇ ಆದ್ರೂ ಆ ಟೈಮ್ ಟೇಬಲ್ ನಲ್ಲಿರೋ ಟಾಪಿಕ್ಸ್ ಸಬ್ಜೆಕ್ಟ್ಸ್ ಕಂಪ್ಲೀಟ್ ಮಾಡೇ ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ಇರಲಿ. ಆ ನಂಬಿಕೆನ ಉಳಿಸ್ಕೊಬೇಕು ನೀವು. ಅದಕ್ಕೋಸ್ಕರ ಯು ಹ್ಯಾವ್ ಟು ರೂತ್ಲೆಸ್ಲಿ ಎಕ್ಸಿಕ್ಯೂಟ್ ಅಂಡರ್ ಎನಿ ಸರ್ಕಮ್ಸ್ಟಾನ್ಸಸ್ ಕಮ್ ವಾಟ್ ಮೇ. ಫ್ಲಾಲೆಸ್ಲಿ ಎಕ್ಸಿಕ್ಯೂಟ್ ಯಾಕೆ ಮಾಡ್ಬೇಕಂದ್ರೆ, ನೀವು ಓದ್ತಾ ಇರುವಾಗ ನಿಮ್ಗೆ ಏನೇನೋ ಡಿಸ್ಟ್ರಾಕ್ಷನ್ಸ್ ಬರುತ್ತೆ, ಏನೇನೋ ಹೇಳ್ತಾರೆ, ಆ ಮೆಟೀರಿಯಲ್ ಈ ಮೆಟೀರಿಯಲ್ ಅಂತ ಏನೇನೋ ಕಿವಿ ತುಂಬ್ತಾರೆ. ದಯವಿಟ್ಟು ಅದು ಕಿವಿ ಕೊಡಬೇಡಿ. ಫ್ಲಾಲೆಸ್ ಆಗಿ ನೀವು ಇವತ್ತು ಏನ್ ಟೈಮ್ ಟೇಬಲ್ ಆಗ್ತಾ ಇದ್ದೀರಾ, ಇನ್ನು 13 ದಿವಸ ದಯವಿಟ್ಟು ಅದನ್ನೇ ನಂಬಿ ಅಷ್ಟನ್ನು ಸಾಲ್ವ್ ಮಾಡಿ. ಅಷ್ಟು ನೀವು ಕಂಪ್ಲೀಟ್ ಮಾಡಿದ್ರೆ ಆ ಮೋಟಿವೇಶನ್, ಆ ಕಾನ್ಫಿಡೆನ್ಸ್, ಆ ನಿಮ್ಮಲ್ಲೇ ಆ ನಂಬಿಕೆ ಏನ್ ಬರುತ್ತಲ್ಲ, ದಟ್ ವಿಲ್ ಮೇಕ್ ಯು ಅನ್ಸ್ಟಾಪಬಲ್. ಸೊ ಮೇಕ್ ಶೋರ್ ದಟ್ ಯು ಎಕ್ಸಿಕ್ಯೂಟ್ ಯುವರ್ ಪ್ಲಾನ್ ಫ್ಲಾಲೆಸ್ಲಿ ಅಂಡ್ ರೂತ್ಲೆಸ್ಲಿ. ಫೈನಲಿ 5ನೇದೇನು ಹೇಳ್ತಾ ಇದ್ದೀನಿ ಅಂದ್ರೆ, ಇಟ್ ಇಸ್ ಕಂಪ್ಯಾಷನೇಟ್ ಹಾರ್ಡ್ ವರ್ಕ್. ಅಂದ್ರೆ ನೀವು ಹಾರ್ಡ್ ವರ್ಕ್ ಮಾಡೋದ್ರಲ್ಲಿ ನಿಮಗೆ ಮಜಾ ಬರಬೇಕು. ದ ಸ್ವೆಟ್ ದಟ್ ಯು ಆರ್ ಗೋಯಿಂಗ್ ಟು ಪುಟ್ ಶುಡ್ ಮೇಕ್ ಯು ಹ್ಯಾಪಿ. ದಿನ ಎದ್ಬಿಟ್ಟು ಅಯ್ಯೋ ಓದ್ಬೇಕಲ್ಲಪ್ಪ, ಅಯ್ಯೋ ಇಷ್ಟು ಮಾಡ್ಬೇಕಲ್ಲಪ್ಪ ಅನ್ನೋ ಆಟಿಟ್ಯೂಡ್ ಇದ್ರೆ ನೀವು ಕ್ಲಿಯರ್ ಆಗೋದು ಕಷ್ಟ. ಯು ಶುಡ್ ಬಿ ಎಕ್ಸೈಟೆಡ್ ದಟ್ ಯು ಆರ್ ಗೋಯಿಂಗ್ ಟು ವರ್ಕ್ ಹಾರ್ಡ್, ಬಿಕಾಸ್ ಯು ಆರ್ ಗೋಯಿಂಗ್ ಟು ವರ್ಕ್ ಹಾರ್ಡ್ ನಾಟ್ ಫಾರ್ ಎನಿ ಒನ್ ಎಲ್ಸ್ ಬಟ್ ಫಾರ್ ಯು ಅಲೋನ್. ಯು ಆರ್ ವರ್ಕಿಂಗ್ ಹಾರ್ಡ್ ಫಾರ್ ಯು ಟು ಗೆಟ್ ಅ ಬೆಟರ್ ಪೊಸಿಷನ್. ಯು ಆರ್ ವರ್ಕಿಂಗ್ ಹಾರ್ಡ್ ಟು ಕ್ಲಿಯರ್ ದಿಸ್ ಎಕ್ಸಾಮ್. ಯು ಆರ್ ವರ್ಕಿಂಗ್ ಹಾರ್ಡ್ ಟು relish and realize your dreams. So if you want to achieve that, make sure that you love what you do and you start putting in that hard work compassionately and not because of coercion or compelling. ಸೊ ಓವರ್ ಆಲ್ ಏನ್ ಮಾಡಬಾರ್ದು, ಏನ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ಯಾವುದೋ ಒಂದು ಸಬ್ಜೆಕ್ಟು, ಒಂದು ಟಾಪಿಕ್ನ ಹಿಡ್ಕೊಂಡು ದಿನ ಪೂರ್ತಿ ವೇಸ್ಟ್ ಮಾಡಬೇಡಿ. ಎಲ್ಲಾ ಸಬ್ಜೆಕ್ಟ್ಸ್ನು ಕ್ಯಾರಿ ಮಾಡಬೇಕು. ಎಲ್ಲ ಒಟ್ಟಿಗೆ ತಗೊಂಡೋಗಿ GS 1 ಇಂಪಾರ್ಟೆಂಟು, GS 2 ಇಂಪಾರ್ಟೆಂಟು. ಅದಕ್ಕೆ ಪುನಃ ಹೇಳ್ತಾ ಇದ್ದೀನಿ, ಯಾವುದೋ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಕೂತ್ಕೊಂಬೇಡಿ. 2 ಪೇಪರ್ನ ಇಟ್ಕೊಳ್ಳಿ. ಬ್ಯಾಲೆನ್ಸ್ ಬೋತ್ ದ ಸಬ್ಜೆಕ್ಟ್ಸ್ ಅಂಡ್ ಟೇಕ್ ಬೋತ್ ದ ಸಬ್ಜೆಕ್ಟ್ಸ್ ಟುಗೆದರ್. Okay, now you have 13 days. So 13 days ನಲ್ಲಿ 2 cycles of revision ಮಾಡಬೇಕು. 2 cycles of revision ಮಾಡಬೇಕಂದ್ರೆ days ನ ಹಿಂಗ್ ಡಿವೈಡ್ ಮಾಡ್ಕೋಬಹುದು. Either you can divide it as 6 + 5 + 1. ಏನದು 6 + 5 + 1 ಅಂದ್ರೆ 6 days for one cycle of revision of all the subjects. Then re-revision 5 days of all the subjects re-revision ಮಾಡಬೇಕು. ಸೊ 2 ಸೈಕಲ್ ಮುಗೀತು. ಅದ್ರಲ್ಲಿ ಒಂದು ದಿವಸ ರಿಸರ್ವ್ ಡೇ ಆಗಿ ಇಟ್ಕೊಳ್ಳಿ, ಆಯ್ತಾ? ಸೊ ದಿಸ್ ಇಸ್ ಒನ್ ಸ್ಟ್ರಾಟಜಿ. ಇನ್ನೊಂದು ಸ್ಟ್ರಾಟಜಿ ಏನಂದ್ರೆ 6, 5, 1 ತುಂಬಾ ಕಡಿಮೆ ಆಯ್ತು ಸರ್ ಅಂದ್ರೆ 7 + 6 ಇಟ್ಕೊಳ್ಳಿ. ಅಂದ್ರೆ 7 days to finish all the subjects once and then again 6 days to finish all the subjects again. So 2 cycles of revision in 7 + 6 days. ಸೊ ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನ ನೀವು ತಗೊಳ್ಳಿ. ಬಟ್ 2 cycles of revision ಮಾಡೋದ್ರಿಂದ ಅದು ನಿಮಗೆ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ ದಟ್ ಯು ಆರ್ ಗುಡ್ ಇನ್ ಆಲ್ ದ ಸಬ್ಜೆಕ್ಟ್ಸ್ ಅಂತ. ನೆಕ್ಸ್ಟ್ ಪರ್ ಡೇ ನಾನು ಎಷ್ಟು ಅವರ್ ಓದಬೇಕು ಸರ್ ಅಂದ್ರೆ, ಇದು ಸಬ್ಜೆಕ್ಟಿವ್ ಕ್ವಶನ್. ಒಬ್ಬೊಬ್ರಿಗೆ ಒಂದೊಂದ್ ತರ ಆನ್ಸರ್ ಬರುತ್ತೆ. ಬಟ್ ಓವರ್ ಆಲ್ ಜಸ್ಟ್ ಅನ್ ಆವರೇಜ್ ಹೇಳ್ತೀನಿ. ಇದು ನನ್ನ ಅನಿಸಿಕೆ ಅಷ್ಟೇ. ನೀವು ಇದನ್ನೇ ಫಾಲೋ ಮಾಡ್ಬೇಕಂತ ಏನಿಲ್ಲ. ದಿಸ್ ಇಸ್ ಜಸ್ಟ್ ಅನ್ ಇಂಡಿಕೇಶನ್. ಇದನ್ನ ತಗೊಂಡು ನಿಮ್ಗೆ ಹೆಂಗ್ ಬೇಕೋ ಹಂಗೆ ಚೇಂಜ್ ಮಾಡ್ಕೊಳ್ಳಿ. ಬಟ್ ಓವರ್ ಆಲ್ ಪರ್ ಡೇ ಇಫ್ ಯು ವರ್ಕ್ ಫಾರ್ 13 hours ಇಟ್ ಇಸ್ ಗುಡ್. ಸೊ ಆ 13 hours ಹೆಂಗ್ ಡಿವೈಡ್ ಆಗಿರ್ಬೇಕಂದ್ರೆ 5 hours ಫಾರ್ GS 1 ಪೇಪರ್, 5 hours ಫಾರ್ GS 2 ಪೇಪರ್, 1 hour ಫಾರ್ ಕರೆಂಟ್ ಅಫೇರ್ಸ್, 1 hour ಫಾರ್ CSAT ಅಂಡ್ 1 hour ಟೆಸ್ಟ್ ಸೀರೀಸ್ ಸಾಲ್ವ್ ಮಾಡಬೇಕು. ಸೊ ಹಿಂಗೆ 13 hours ಡಿವೈಡ್ ಮಾಡ್ಕೊಂಡು ನೆಕ್ಸ್ಟ್ 13 days if you can dedicate the time you will be unstoppable and this I can promise. ಇಷ್ಟ ಹೇಳ್ತಾ ಚೆನ್ನಾಗಿ ಓದ್ಕೊಳ್ಳಿ. ದಯವಿಟ್ಟು ಡಿಸ್ಟ್ರಾಕ್ಟ್ ಆಗಬೇಡಿ. ಇಟ್ಸ್ ಅ ವೆರಿ ಗುಡ್ ಆಪರ್ಚುನಿಟಿ ಫಾರ್ ಈಚ್ ಅಂಡ್ ಎವ್ರಿ ಒನ್ ಆಫ್ ಯು. ಲಾಸ್ಟ್ ಟೈಮ್ ಏನೇನು ಮಿಸ್ಟೇಕ್ಸ್ ಆಗಿದೆ ಅದು ಈ ಸತಿ ಮಿಸ್ಟೇಕ್ಸ್ ಆಗಕ್ಕೆ ಬಿಡಬೇಡಿ. ಇದು ಇನ್ನೊಂದು ಆಪರ್ಚುನಿಟಿ, ಇನ್ನೊಂದು ಅವಕಾಶ. ದಯವಿಟ್ಟು ಅದನ್ನ ಕೈ ಬಿಟ್ಟು ಹೋಗಕ್ಕೆ ಬಿಡಬೇಡಿ, ಆಯ್ತಾ? ಚೆನ್ನಾಗಿ ಓದ್ಕೊಳ್ಳಿ. ಮೇನ್ಸ್ಗೆ ಕ್ರಾಂತಿ ಅನ್ನೋ ಏನು ಪ್ರೋಗ್ರಾಮ್ ಇದೆ ಅದನ್ನ ತಗೊಂಡ್ ಬರ್ತೀನಿ. ಅದು ಡೆಫಿನೆಟ್ಲಿ ವಿಲ್ ಬಿ ರೆವಲ್ಯೂಷನರಿ ಅಂಡ್ ಇಟ್ ವಿಲ್ ಹೆಲ್ಪ್ ಈಚ್ ಅಂಡ್ ಎವ್ರಿ ಒನ್ ಇನ್ ಕರ್ನಾಟಕ. ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್ ಅಂಡ್ ಸಪೋರ್ಟ್. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ and I'll meet you again guys. All the best. Study well.